ಬೆಂಗಳೂರಿನ ಕೋಗಿಲು ಲೇಔಟ್ನಲ್ಲಿ ಮನೆಗಳ ಒತ್ತುವರಿ ಪ್ರಕರಣ. ಮನೆಗಳನ್ನು ನೆಲಸಮ ಮಾಡಲಾಗಿತ್ತು. ಅವರಿಗೆ ಪರ್ಯಾಯ ವ್ಯವಸ್ಥೆಯನ್ನು ಕಲ್ಪಿಸ್ತೀವಿ ಅಂತ ಸರ್ಕಾರ ಮುಂದಾಗಿತ್ತು. ಇದಕ್ಕೆ ಭಾರಿ ಟೀಕೆ ಆಗಿತ್ತು. ಟೀಕೆ ಬಳಿಕ ಇದೀಗ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಸಂತ್ರಸ್ತರಲ್ಲಿ ಕನ್ನಡಿಗರಿಗೆ ಮಾತ್ರ ಅವಕಾಶವನ್ನು ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಭಾರಿ ಟೀಕೆ ವ್ಯಕ್ತವಾಗಿತ್ತು. ಕೇರಳದವರಿಗೆ ಯಾಕೆ ಅವಕಾಶವನ್ನು ಕೊಡಬೇಕು ಮಾನವೀಯ ನೆಲಗಟ್ಟಿನಲ್ಲಿ ಅಂತ. ಇದೀಗ ಸಂತ್ರಸ್ತರಲ್ಲಿ ಕನ್ನಡಿಗರಿಗೆ ಮಾತ್ರ ಅವಕಾಶವನ್ನು ಕೊಡ್ತೀವಿ, ಕೋಗಿಲು ಸಂತ್ರಸ್ತರಲ್ಲಿ ಕನ್ನಡಿಗರಿಗೆ ಮನೆ ಕೊಡ್ತೀವಿ ಅಂತ ವಸತಿ ಸಚಿವ ಜಮೀರ್ ಅಹ್ಮದ್ ಖಾನ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ವಸತಿ ಸಚಿವ ಜಮೀರ್ ಅಹ್ಮದ್ ಖಾನ್ ಸ್ಪಷ್ಟನೆ ಕೊಟ್ಟಿರೋದು, ವೇಣುಗೋಪಾಲ್ ಹಸ್ತಕ್ಷೇಪ ಆರೋಪ ಸುಳ್ಳು, ಸಿಎಂ ಸೂಚನೆ ರೀತಿ ಕನ್ನಡಿಗರಿಗೆ ಮಾತ್ರ ಅವಕಾಶ ಕೊಡ್ತೀವಿ, ಆಧಾರ್ ರೇಷನ್ ಕಾರ್ಡನ್ನು ಪರಿಶೀಲನೆ ಮಾಡಿ ಮನೆಯನ್ನು ಹಂಚಿಕೆ ಮಾಡ್ತೀವಿ, 185 ಕುಟುಂಬಗಳಲ್ಲಿ 20 ಕುಟುಂಬದವರು ಅನ್ಯ ಜಿಲ್ಲೆಯವರು, ಬೇರೆ ರಾಜ್ಯ ಬಾಂಗ್ಲಾ ನಿವಾಸಿಗಳು ಅನ್ನೋದೆಲ್ಲ ಸುಳ್ಳು ಅಂತ ಬೆಂಗಳೂರಲ್ಲಿ ವಸತಿ ಸಚಿವ ಜಮೀರ್ ಅಹ್ಮದ್ ಖಾನ್ ಹೇಳಿಕೆ ಕೊಟ್ಟಿದ್ದಾರೆ. ಕೋಗಿಲು ಲೇಔಟ್ನಲ್ಲಿ ಅವರಿಗೆ ವಸತಿ ಕೊಡುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯವರು ಕೂಡ ಟೀಕೆ ಮಾಡಿದ್ರು. ಸಾರ್ವಜನಿಕ ವಲಯದಲ್ಲೂ ಕೂಡ ವ್ಯಾಪಕವಾದಂಥ ಟೀಕೆ ಆಗಿತ್ತು. ಯಾಕೆ ಒತ್ತುವರಿ ಕಾನೂನಾತ್ಮಕವಾಗಿ ಮಾಡಿದ್ದಾರೆ, ಅವರಿಗೆ ಪರ್ಯಾಯವಾಗಿ ಮನೆಗಳನ್ನು ಯಾಕೆ ಕೊಡಬೇಕು, ಮಾಡಿದ್ದೇ ಒತ್ತುವರಿ, ಅವರಿಗೆ ಯಾಕೆ ಅವಕಾಶವನ್ನು ಕೊಡಬೇಕು ಎನ್ನುವಂಥ ಟೀಕೆ ಟಿಪ್ಪಣಿಗಳು ಬಂದಿತ್ತು. ಅದರಲ್ಲೂ ವಿಶೇಷವಾಗಿ ಕೇರಳದ ಮುಸ್ಲಿಮರು ಜಾಸ್ತಿ ಇದ್ದಾರೆ. ಕೇರಳದವರು ಮನೆ ಕಟ್ಟಿಕೊಂಡಿದ್ದಾರೆ. ಎಷ್ಟೋ 10 ವರ್ಷದಿಂದಾನೋ 12 ವರ್ಷದಿಂದಾನೋ ಅಲ್ಲಿ ಬದುಕ್ತಾ ಇದ್ದಾರೆ. ಅವ್ರಿಗೊಂದು ಪರ್ಯಾಯವಾಗಿ ಬೈಯಪ್ಪನಹಳ್ಳಿಯಲ್ಲಿ ರಾಜೀವ್ ಗಾಂಧಿ ವಸತಿ ಯೋಜನೆಯಡಿಯಲ್ಲಿ ಒಂದು ಮನೆಯನ್ನು ಕೊಡಬೇಕು ಅನ್ನುವಂಥ ನಿಟ್ಟಲ್ಲಿ ಏನು ಚರ್ಚೆಗಳಾಗ್ತಾ ಇತ್ತಲ್ಲ. ಜಮೀರ್ ಅಹ್ಮದ್ ಖಾನ್ ಹೋಗಿ ಭರವಸೆ ಕೊಟ್ಟು ಬಂದಿದ್ರು, ಡಿ ಕೆ ಶಿವಕುಮಾರ್ ಅವರು ಹೋಗಿದ್ರು. ಎಲ್ಲವೂ ಆದ ನಂತರ ಇದೀಗ ಜಮೀರ್ ಅಹ್ಮದ್ ಖಾನ್ ಸ್ಪಷ್ಟನೆ ಕೊಟ್ಟಿದ್ದಾರೆ.